ಇವತ್ತು ನಾಷ್ಟಕ್ಕೆ ದೋಸೆ ಪಡ್ಡು ಮಾಡತ್ತೀನಿ. ನನ್ನ ಮಕ್ಕಳಿಗೆ ಪಡ್ಡು ಇಷ್ಟ, ಅವ್ರಿಗೆ ಪಡ್ಡು ಮಾಡ. ಹಾಂ, ಹೌದು, ಇವರಿಗೆ ದೊಡ್ಡ ಇಷ್ಟ ಆಗಲ್ಲ. ಯಾಕಂದ್ರೆ ಮ್ಯಾಲಿಂದ ಅಷ್ಟು ತಿಂದು ಒಳಗಿಂದ ಹಂಗೆ ಬಿಡ್ತಾರೆ. ಅದಕ್ಕೆ ಆದಷ್ಟು ಸಣ್ಣನ ಮಾಡ್ತೀನಿ ನಾನು ಇದ್ರ ಸಲುವಾಗಿ. ಗುಂಡು ಗುಂಡು ಹಂಗೆ ಇಟ್ಬಿಡ್ತಾರೆ. ಅದ ಸೇಮ್ ಹಿಟ್ಲೇನ ಇಲ್ಲಿ ದೋಸೆ ಮಾಡ್ತೇನೆ. ಬಂದೆ. ಕೊಬ್ಬರಿ ಚಟ್ನಿ ಮಾಡೇನಿ. ನಮ್ಮ ಡಾಲಿಗೆ ಕೊಬ್ಬರಿ ಚಟ್ನಿ ಇಷ್ಟ. ಅದನ್ನು ತಿನ್ ಮಗರ, ಅದಾದ್ಮೇಲೆ ಬೇಕಂದ್ರೆ ಹಾಕ್ತೇನೆ. ತಿಂತೀಯಾ? ಓಕೆ. ಸ್ವಲ್ಪ ಶೇಂಗಾ ಚಟ್ನಿ ಹಾಕ್ತೇನೆ, ನನಗೆ ಇಷ್ಟ ಇದು. ನೋಡ್ರಿ, ತಾನೇ ಎದ್ಬಿಟ್ಟಿತ್ತು. ನಾವು ಹೊಟ್ಟೆ ಇಲ್ಲ. ಇದು ಮಸಾಲೆ ದೋಸೆ ಜೊತೆನೂ ಮಾಡ್ಬೋದು, ಆದರೂ ಇದ್ರೆ. ಪರ್ಫೆಕ್ಟ್ ಮಸಾಲೆ ದೋಸೆ ಆಗೈತೆ. ಇನ್ನೊಂದು ದೋಸೆ ಹಾಕ್ತೀನಿ. ಇದನ್ನು ಸ್ವಲ್ಪ ದಪ್ಪ ಹಾಕೆ ನಾನು. ಹಾಂ ಹಾಂ, ಇಲ್ಲಿ ಪಡ್ಡು ನಾವು ಸ್ವಲ್ಪ ಎಣ್ಣೆ ಬಿಟ್ಟು ಇವನ್ನ ಬಳಸ್ತೇನೆ.
ಮಸ್ತ್ ಆಗೈತೆ ಕರಂಪುರನ. ಇದಿಷ್ಟು ಕಡಿ ಮಸಾಲ ಹಾಕಾಕ್ತೀನಿ. ಆಮೇಲೆ ಮಿಕ್ಸರ್ ಹಾಕೊಂಡು ಬಂದಿರೋ ಉಳ್ಳಾಗಡ್ಡಿ, ಹಸಿ ಕೊಬ್ಬರಿ, ಆಮೇಲೆ ಟೊಮೆಟೊ, ಎಲ್ಲ ಬೆಳ್ಳುಳ್ಳಿ ಪೇಸ್ಟ್. ಚೆನ್ನಾಗಿ ಕಲಿಸ್ಬೇಕು. ಇದೆಷ್ಟು ಹಸಿ ಅಂಶ ಇದ್ರೊಳಗಿನ ಹೊರಗೆ ಹೋಗ್ತಿರಲ್ಲ ಅಷ್ಟು ಟೇಸ್ಟ್ ಆಗ್ತೈತಿ. ಆಮೇಲೆ ನೋಡಿರಿ ಚಪಾತಿ ಹಿಟ್ಟು ನಾದಿಟ್ಟೇನಿ. ಇದು ಫ್ರೈ ಮಾಡಿ ಇದು ಎಗ್ಗರೆ ನನಗೆ ಎಗ್ಗು, ಇವರು ನಮ್ಮ ಹಸ್ಬೆಂಡಿಗೆಲ್ಲ ಚಿಕನ್ ಐತಿ, ಅದನ್ನು ಮಿಕ್ಸ್ ಮಾಡಿ ನಾ ಈ ಕಡೆ ಬಿಸಿ ಚಪಾತಿ ಅವ್ರು ಊಟ ಕೂತ ತಕ್ಷಣ ಚಪಾತಿ ಕಟ್ಸೋಕ್ಕೆ ಚಾಲೂ ಮಾಡ್ತೇನೆ. ಸ್ವಲ್ಪ ಇದು ಕಾಶ್ಮೀರಿ ತಿಕ್ಕಲೆಲ್ಲ ಹಾಕ್ತೀನಿ. ಇದು ಕಲರ್ ಚಲೋ ಇರ್ತೈತಿ ಮತ್ತು ಖಾರ ಕಮ್ಮಿ ಇರ್ತೈತಿ. ಸಿಂಪಲಾಗಿ ಮಾಡತ್ತೀನಿ, ಜಾಸ್ತಿ ಮಸಾಲೆ ಇದು ಹಾಕಿಲ್ಲ. ಮಾಡತ್ತೇನ್ವಾ ಸ್ವಲ್ಪ ಉಪ್ಪು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಹಾಕ್ತೀನಿ ನಾ ಇಂಥ ಸಾರು ಇದ್ದಾಗ, ಯಾಕಂದ್ರೆ ನೀರು ಇರ್ತೈತಿ, ಮಿಕ್ಸ್ ಆಗ್ತೈತೆ ಆರಾಮಾಗಿ. ಈ ಥರ ಮಿಕ್ಸರ್ಗೆ ಹಾಕಿದ್ದು ಇದು ಇರ್ತೈತಲ್ಲ, ಅದು ಹೆಂಗಿದ್ರು ಕಂಪ್ಲೀಟಾಗಿ ಬಿಟ್ರಂಗಿಲ್ಲಲ್ಲ, ಸ್ವಲ್ಪ ಇದಕ್ಕೆ ನೀರು ಹಾಕಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ. ನಾವು ಆಲ್ರೆಡಿ ಶೇರ್ ಮಾಡೀನಿ ಸಪ್ರೇಟಾಗಿ ಎಗ್ ಮಸಾಲ, ಚಿಕನ್ ಮಸಾಲ, ಭಾಳ ವೆರೈಟಿ. ಅದಕ್ಕೆ ನಾ ಮತ್ತೆ ಸಪ್ರೇಟಾಗಿ ಇದು ಮಾಡತ್ತಿಲ್ಲ, ಜಸ್ಟ್ ರೂಟೀನ್ ವ್ಲಾಗ್ ಒಳಗೆ ಇದನ್ನು ಆ್ಯಡ್ ಮಾಡತ್ತೀನಿ. ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಚಿಕನ್ ಮಸಾಲ ಹಾಕೀನಿ. ಇದು ಆಪ್ಷನಲ್ಲ, ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಇದು ಆಲ್ಮೋಸ್ಟ್ ಗ್ರೇವಿ ಆಗೈತಿ. ಇಲ್ಲೇ ಎಗ್ ಬಾಯ್ಲ್ ಮಾಡೋಕೆ ಇಟ್ಕೊಂಡಿದ್ದು ಅದು ಚಪಾತಿನ ಬಿಸಿ ಬಿಸಿ ಇದು ಮಾಡ್ತೀನಿ. ಉಳ್ಳಿ ಕಟ್ಕೋತೇನೆ, ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ. ಇವು ಮನೆಯಿಂದ ತಂದದ್ದು ಗೋಧಿ ಅದಾವು. ಇವು ಸಣ್ಣ ಉಳ್ಳಿ ಹಿಡಿದ್ರೂ ದೊಡ್ಡ ದೊಡ್ಡ ಚಪಾತಿ ಆಗ್ತವೆ. ನಾನು ಚಪಾತಿ ಫಾಸ್ಟಾಗಿ ಮಾಡ್ಬೇಕಂದ್ರೆ ಫಸ್ಟ್ ಹಿಂಗೆ ದೊಡ್ಡ ದೊಡ್ಡ ಲಟ್ಟಿಸ್ಕೋತೇನೆ. ಇದು ನೋಡಿರಿ, ನಾವು ಒಳಗೆ ತುಪ್ಪ ಹಾಕ್ತೀನಿ, ಮೇಲೆ ಎಣ್ಣೆ ಹಚ್ತೀನಿ. ಮನೆ ಒಳಗೆ ಮಾಡಿದ ತುಪ್ಪ ಇದ್ದಿದೆ. ಫಸ್ಟಿಗೆ ಹಿಂಗೆ ತುಪ್ಪ ಹಾಕ್ತೀನಿ. ಆಮೇಲೆ ಸ್ವಲ್ಪ ಹಿಟ್ಟು ಹಾಕ್ತೀನಿ. ಹಿಟ್ಟು ಹಾಕ್ಕೊಂಡ್ರೆ ಇದಾಗಲ್ಲ. ಆಮೇಲೆ ಇವು 4 ಪದರ ಮಾಡಿಸ್ತೀನಿ. ಅಂದ್ರೆ ನಮ್ಗೆ ಗ್ಯಾಸ್ ಒಳಗೆ ಜೋರಿಟ್ಟು ಪಟ ಸುಡ್ಬೋದು. ಮತ್ತು ಎರಡು ಸೈಡೂ ಹಿಂಗೆ ತುಪ್ಪ ಹಿಟ್ಟು ಹಚ್ಚಿದ್ರೆ ಚಲೋ ಫ್ಲಫಿ ಆಗ್ತಾವೆ, ಅಂಟ್ಕೊಳ್ಳಂಗಿಲ್ಲ. ಆಮೇಲೆ ಒಂದೇ ಸತಿ ಈ ಥರ 3ರಿಂದ 4 ಮಾಡ್ಕೊಳ್ಳೋದಿದ್ರೆ ಪಟ ಲಟ್ಸೋದಷ್ಟು ಆಗ್ತೈತಿ. ಇಲ್ಲಾಂದ್ರೆ ಮಡ್ಚ್ಕೊತ ಬಿಡೋಕೆ ಭಾಳ ಟೈಮ್ ಆಗ್ತೈತಿ. ಆಮೇಲೆ ಗ್ಯಾಸ್ ಒಂದು ಸತಿ ಜೋರಿಟ್ಟು ಪಟ ಲಟ್ಟಿಸ್ಬೋದು. ಇದು 3 ಮೂಲೆ ಹಿಂಗೆ ಕವರ್ ಮಾಡಬೇಕಂದ್ರೆ ಫಸ್ಟ್ ಹಿಂಗೆ ಲಟ್ಟಿಸ್ಕೊಂಡು ಆಮೇಲೆ ಈ ಥರ ಸೈಡ್ ಮಾಡ್ಕೊಂಡು
ಚಂದ ಲೇಯರ್ ಲೇಯರ್ ಆಮೇಲೆ ಭಾಳ ತಿಳು ಲಟ್ಟಿಸ್ಬಾರ್ದು ಚಪಾತಿ ಯಾವಾಗ ಪದರಾಗೋದಿಲ್ಲ ನೋಡ್ರಿ. ಇದು ಭಾಳ ಏನು ದೊಡ್ಡದು ಮಾಡಿಲ್ಲ ನಾನು, ಅಂತ ಪೂರ ಕಾದೈತಿ ಅವಾಗ ಹಾಕಾಕ್ತೀನಿ. ಅದು ಹಾಕಿದ್ಮೇಲೆ ಅದನ್ನು ಜೋರ ಇಟ್ಟೇನಿ. ಅಷ್ಟು ಹೋದ್ಮೇಲೆ ಇನ್ನೊಂದು ಚಪಾತಿ ಕಟ್ಟಿಸ್ಕೊತೀನಿ. ಈಗ ಇದಕ್ಕೆ ಎಣ್ಣೆ ಹಚ್ತೀನಿ. ಫಸ್ಟಿಗೆ ಎಣ್ಣೆ ಹಚ್ಚಾಗಿ ನಾನು ಇದು ನೋಡ್ರಿ ಎಷ್ಟೊಂದು ಇದು ರೆಡಿ ಆಗೈತಿ. ನಾ ಹೇಳ್ದಂಗೆ ಹೆಂಗೆ ಫ್ಲಫಿ ಆಗೈತೆ ನೋಡ್ರಿ. ಎಲ್ಲ ಕಡೆನೂ ಹೋಗ್ತೈತಿ. ಒಂದು ಲೇಯರ್ ಸಪ್ರೇಟ್ ಆಗಿಬಿಡ್ತೈತೆ. ಒಂದಲ್ಲ 4 ಲೇಯರ್ ಸಪ್ರೇಟ್ ಇರ್ತಾವೆ ಒಳಗೆ. ಈಗ ನಾವು ಹಿಟ್ಟು ಹಾಕಿರ್ತೀವಲ್ಲ ಅಂಟ್ಕೊಳಕೈತಿ. ಆಮೇಲೆ ಸ್ವಲ್ಪ ಭಾಳ ಸಣ್ಣ ಮಾಡೋಂಗಿಲ್ಲ, ಇದು ಭಾಳ ತಿಳು ಮಾಡೋಂಗಿಲ್ಲಲ್ಲ, ಚೆನ್ನಾಗಿ ಇದಾಗ್ತದೆ. ಸ್ವಲ್ಪ ಇವು ದಂಡಿ ಸುಟ್ಟಿರಂಗಿಲ್ಲ, ಈ ಥರ ಮಡಿಚಿ ಅದನ್ನು ಆ ಪಾರ್ಟು ಆ ಕಡೆ ಮಾಡಿ ಸುಡಬೇಕು. ಚಲೋ ಆಗಿದೆ. ಈ ಸೈಡ್